ಕೆದ್ದೂರು ಗ್ರಾಮ ಪಂಚಾಯತಿ ವತಿಯಿಂದ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರೆಲ್ಲ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಬಂದಿದ್ದೀವಿ. ಮತ್ತು ನಮ್ಮ ಜೊತೆಗೆ ಗ್ರಾಮಸ್ಥರು ಕೂಡ ಮನ್ನಿಕೇರಿಯಿಂದ ಹಾಗೂ ಕೆದ್ನೂರು ಗ್ರಾಮದಿಂದ ಎಲ್ಲ ಗ್ರಾಮಸ್ಥರು ಕೂಡ ಬಂದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಅಥವಾ ಮಾಧ್ಯಮಗಳಲ್ಲಿ ಹರಿದಾಡ್ತಕ್ಕಂಥ ಗ್ರಾಮ ಪಂಚಾಯತಿ ವಿಷಯದ ಕುರಿತಾಗಿ ಸಾಹೇಬ್ರ ಹತ್ರ ಚರ್ಚೆ ಮಾಡಿದ್ವಿ. ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ ತಮಗೆಲ್ಲ ಗ್ರಾಮಸ್ಥರಿಗೂ ಹಾಗೂ ಈ ವಿರೋಧ ಮಾಡ್ತಕ್ಕಂಥ ಜನರಿಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಏನಂತಂದ್ರೆ ಸುಖ ಸುಮ್ಮನೆ ಯಾವುದೇ ರೀತಿಯ ಆರೋಪಗಳನ್ನು ಮಾಡಬೇಡ್ರಿ. ಮತ್ತು ಏನದ ಸೂಕ್ತವಾದ ವೇದಿಕೆ ಇರ್ತದೆ, ವೇದಿಕೆಗಳ ಮುಖಾಂತರ ನೀವು ಅದರ ಬಗ್ಗೆ ಚರ್ಚೆ ಮಾಡಿರಿ. ಹಾಗೂ ವಿವಿಧ ದುರುದ್ದೇಶಗಳನ್ನು ಅಂದ್ರೆ ರಾಜಕೀಯ ದುರುದ್ದೇಶಗಳನ್ನು ಇಟ್ಕೊಂಡು ಯಾವುದೇ ರೀತಿ ಮಾನಹಾನಿ ಮಾಡಬಾರ್ದಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಪಂಚಾಯತಿ ಮುಖಾಂತರ ನಮ್ಮ ಪಂಚಾಯತಿಯಲ್ಲಿ ಏನೋ ಯಾವುದೇ ರೀತಿ ಒಂದು ನಯಾ ಪೈಸಾ ಏನೂ ಭ್ರಷ್ಟಾಚಾರ ಆಗಿಲ್ಲ. ಅದನ್ನು ಸೂಕ್ತವಾಗಿ ನಾವು ಜಮಾಬಂದಿ ಮಾಡುವ ಮುಖಾಂತರ ಗ್ರಾಮದ ಜನತೆಗೆ ತಿಳಿಸ್ತೀವಿ ಅಂತ ಹೇಳ್ತಾ ತಿಳಿಸ್ತೀವಿ. ಮತ್ತು ಸುಖ ಸುಮ್ಮನೆ ಆರೋಪಗಳನ್ನು ಮಾಡಿದ ರಾಜಕೀಯ ಉದ್ದೇಶಗಳನ್ನು ಈಗ ಇಲೆಕ್ಷನ್ ಸಮೀಪ ಹತ್ತಿರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಡಬೇಡ್ರಿ. ಹಾಗೂ ಅದೇ ರೀತಿ ಏನು ಅದು ಕಾನೂನು ಕ್ರಮ ಅದ ಅದನ್ನು ತಗೊಳ್ಳಿ, ಚರ್ಚೆ ಮಾಡಲಿ. ನಮ್ಮ ಸಾಕಷ್ಟು ಇಲಾಖೆಗಳದಾವು, ಅಧಿಕಾರಿಗಳದಾವು, ಅದನ್ನು ಕಮಿಟಿಗಳನ್ನು ರಚನೆ ಮಾಡಿ ನಮ್ಮನ್ನು ಎನ್ಕ್ವೈರಿ ಮಾಡಲಿ ಅಂತ ಹೇಳ್ತೀವಿ. ನಾವು ಎಲ್ಲ ಸಂಬಂಧಪಟ್ಟ ಉತ್ತರಗಳನ್ನು ಕೊಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಆಲ್ಗೋಡ ಬುರ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ಕೆದ್ನೂರು ಪಂಚಾಯತ್. 2021ರಲ್ಲಿ ನಮ್ಮ ತಾಯಿಯವರು ಗ್ರಾಮ ಪಂಚಾಯತಿಗೆ ಆಯ್ಕೆ ಆಗ್ತಾರೆ ಸರ್. ಆಯ್ಕೆ ಆದ ನಂತರ ಅವರ ನೇರವಾಗಿ 30 ವರ್ಷಗಳ ನಂತರ ಮನ್ನಿಕೇರಿಗೆ ಅಧ್ಯಕ್ಷ ಸ್ಥಾನ ಬರ್ತದೆ ಸರ್. ಅನ್ನುವರೆಗೂ ಯಾರಿಗೂ ಬಂದಿರಲಿಲ್ಲ. ನೇರವಾಗಿ SC ಕಾಸ್ಟಿಗೆ ಆಯ್ಕೆ ಆಗಿರ್ತಾರೆ. ಅವರು ನೂರಾರು ಕೆಲಸಗಳನ್ನು ಮಾಡಿದ್ದಾರೆ ಸರ್ ಒಪ್ಪಿಡಲ್ಲಿ. ಆದರೆ ಸುಳ್ಳು ಆರೋಪವನ್ನು ಮಾಡ್ತಿದ್ದಾರೆ. ಒಂದು ದೇವಸ್ಥಾನ ಕಮಿಟಿ ಅವರು ಮೊನ್ನೆ 6 ತಾರೀಕಿಗೇನೋ ಸ್ಟೇಟ್ಮೆಂಟ್ ಕೊಟ್ಟಾರ, ತಾಯಿಯವರು ಕೆಲಸ ಮಾಡಿಲ್ಲ ಮತ್ತು ಸುಳ್ಳ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಕೇಸಿ ರೊಕ್ಕ ತೆಗೆದಾರೆ ಅಂತೇಳಿ ಆರೋಪ ಮಾಡ್ಯಾರ. ಅವರ ಟೀಮ್ ಸದಸ್ಯರ ಅವರ ಕಮಿಟಿ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡಿದ್ದಾರೆ. ಇವರು SC ಆಧಾರ ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಕಡೆಗಣಿಸುತ್ತಿದ್ದಾರೆ. ಯಾವುದೇ ಒಂದು ಊರಲ್ಲಿ ದೇವಸ್ಥಾನ ಕೆಲಸಗಳನ್ನು ಆಗಬೇಕಾದ್ರೆ ಊರಲ್ಲಿ ಅಧ್ಯಕ್ಷ ಸ್ಥಾನ ಇದ್ದರೂ ಅವರನ್ನು ಕರೆಯೋಂಗಿಲ್ಲ. ಅವರು SC ಆಧಾರ ಅವ್ರನ್ನ ಯಾಕೆ ಕರಿಬೇಕಂತ ಹೇಳಿ ಕೇಸಿ ಒಂದು ಸುಳ್ಳು ಆರೋಪ ಮಾಡಿ ಅವ್ರ ಮೇಲೆ ಒಂದು ದೌರ್ಜನ್ಯವನ್ನು ತೋರಿಸ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ಅವರಿಗೆ ಒಂದು ಸ್ವಲ್ಪ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಹೇಳಿ ಅವರ ಮಗವಾಗಿ ನಾನು ಮಾತಾಡ್ತಿದ್ದೀನಿ. ಅವರು ನ್ಯೂಸಲ್ಲಿ ಏನು ಮಾತಾಡಿದ್ದಾರಲ್ಲ, ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಏನು ಕೆಲಸಗಳಿದೆ ಅದೆಲ್ಲ ಕೆಲಸಗಳು ತನಿಖೆ ಆಗುತ್ತೆ. ಸುಳ್ಳು ಆರೋಪ ಮಾಡಿದಾಗ ಅವರಿಗೆ ನಾನು ಕಾನೂನುವಾಗಿ ಅವರಿಗೆ ಮೇಲೆ ಏನು ಕ್ರಮ ತಗೋಬೇಕು, ಕಾನೂನು ಪದ್ಧತಿಯಲ್ಲಿ ಇದೆಲ್ಲ ಅದನ್ನು ಅವರಿಗೆ निगलವಾಗಿ ನಾನು ನೋಟಿಸನ್ನು ಕಳಿಸೋ ವ್ಯವಸ್ಥೆಯನ್ನು ಮಾಡ್ತೀನಿ. जे लास्ट मागच्या आठवड्यामध्ये केद्नूर ग्रामस्थांनी आमच्या पॅनलवर आमच्या गावातील ग्रामपंचायत सदस्यावरती ग्रामपंचायतीवरती जो आरोप केला तो सरासर खोटा आरोप असून तो जर खरा असेल तर त्यांनी पूर्ण सिद्ध करून आमच्या पंचांनी काय पैसे खाले ते केले तसा आरोप केले ते सगळे खोटे असून आमच्या विरोधातील पॅनल पडलेल्या पॅनलने आता येते इलेक्शन आमच्याकडं लोकांची मनं वळू दे ह्या उद्देशानं हा एक खोटा आरोप केलेला आहे. आणि याच्यामध्ये काही कुठल्याही प्रकारचं सत्य नाही आहे. जर सत्य असेल तर ते अधिकाऱ्यांच्या नजरेस आणून कुठल्या रीतीने कुठले पैसे खाल्लेले आहेत ते सिद्ध करून दाखवावं त्यांनी. नाहीतर आमच्या ग्रामपंचायतचं नाव खराब झालं ह्या उद्देशानं आम्हीसुद्धा ग्रामस्थ सर्वे पेटून उठलेले आहेत की आमच्या ग्रामपंचायतचं नाव खराब झालं, आमच्या गावचं नाव खराब झालं. ह्या सर्वे पेटून उठले त्यांच्यावर आम्ही आमच्या मानहानीचा दावा हा घालणार असं मी एक बोलून मी केद्नूर गावचा रहिवासी. 25 वर्षे केद्नूर गावामध्ये असा विकासचा भरभराट झाला आहे की त्यांना बघायला होत नाही म्हणून त्यांनी इथे येऊन निवेदन खोटा आरोप करून गेलेत. कारण गेल्या 25 वर्षामध्ये ते विकासकाम झाले नाहीत. गावातील रोड, गटारी किंवा रस्ते असा कुठलाच एक भाग शिल्लक नाही की आम्ही कामं केलो नाही, ते बघायला होत नाही. म्हणून त्यांच्या पोटामध्ये एक वेगळाच गोळा निर्माण झालेला आहे आणि ते इलेक्शनाचा मोमेंट बघून खोटा आरोप करत आहेत. केद्नूर गावच्या सर्व नागरिकांना या न्यूजद्वारे कळवण्यात येते की आम्ही काही चुकीचे केले असल्यास तुम्ही आम्हाला जी शिक्षा देईल त्याला आम्ही मान्य करेन. ऑलरेडी त्यांना समजून चुकले की गेल्या इलेक्शनमध्ये त्यांनी धूळ चारलेली आहे त्यांना आणि येत्या इलेक्शन पण जनता त्यांना दाखवेल की आता पण त्यांना धूळ चारवेलच. याने त्या महाभागाने आमचं हे बोलणं ऐकून गपचूप बसून घेण्याची कृपा करावी एवढे सांगून माझे